ಲೇ ನೀತಿಗೆಟ್ಟ ನಂಜೇಗೌಡ, ನಾನೇ ಈ ರೈತಕ್ಕೆ ರಾಜ್ಯಕ್ಕೆ ಚಕ್ರವರ್ತಿ ಅಂದು ಚತುರತನದಿಂದ ನನ್ನ ತಂದೆ ತಾಯಿಯನ್ನು ಕೊಂದು ನನ್ನ ಆಸ್ತಿಯನ್ನೇ ಎತ್ತಿ ಹಾಕಿದ ಸೇಡಿಗಾಗಿ, ಆ ಧರ್ಮರಾಜ ಮನೆ ಸರ್ವನಾಶ ಮಾಡಿ ಸೇಡಿಗಾಗಿ ಇಂದು ನಿನ್ನ ತಂಗಿಯ ಶೀಲ ಕೆಡಿಸುವ ಸರ್ದಾರನಾಗಿ ಬಂದಿದ್ದೇನೆ. ಓ, ನನ್ನ ಕನಸಿನ ರಾಣಿ ಇತ್ತ ಕಡೆ ಬರ್ತಿದ್ದಾಳೆ. ಬರಲಿ ಬರಲಿ, ಅವಳಿಗೊಂದು ಗತಿ ಕಾಣಿಸಲೇಬೇಕು. ಏ ರಾಸ್ಕಲ್, ನನ್ನನ್ನು ತಡೆದು ನಿಲ್ಲಿಸಲು ನೀನ್ಯಾರು? ಯಾರು? ನಿನ್ನಂತ ಹರಿಯದ ಮದನಾರಿಯರಿಗೆ ಹೊಸ ಸೀರೆ ಉಡಿಸಿ ಕಾಮದ ಬರೆ ಎಳೆದು ನಿನ್ನ ಬರಿದಾದ ಕರಳಿಗೆ ತಾಳಿ ಕಟ್ಟಲು ಬಂದ ಗಂಡು ನಾನು. ಏ ಗಂಡು? ನೀನ್ಯಾವ ಸೀಮೆಯ ಗಂಡು ಕಣೋ? ಗಂಡು ಅಂದ್ರೆ ನಮ್ಮಣ್ಣ. ನಮ್ಮಣ್ಣನೇನಾದ್ರೂ ಇಲ್ಲಿಗೆ ಬಂದ್ರೆ ನಿನ್ನ ರುಂಡವನ್ನೇ ಹಾರಿಸುತ್ತಾನೆ. ಮಲೆ ಜೋಕೆ ರುಂಡ ಗಂಡು ಹುಲಿಯಂತೆ ನಾನೇ ಪುಂಡ ಪ್ರಚನ್ನಿರುವಾಗ ನಿನ್ನಣ್ಣನ ಗೊಡ್ಡುವೇದಂತ ನನಗೆ ಬೇಕಾಗಿಲ್ಲ. ಸ್ಕೋಲ್ ಮಿಂಚಿನಂತೆ ಶೋಭಿಸುತ್ತಿರುವ ನಿನ್ನ ಸೌಂದರ್ಯದ ಮೇಲೆ ಕಾಮದ ಸರಸವಾಡಬೇಕೆಂಬುದೇ ನನ್ನ ಆಸೆ. ಎಲ್ಲೋ ನೀಚ, ನಿನ್ನ ಆಸೆಯನ್ನು ಈಡೇರಿಸೋದಕ್ಕೆ ನನ್ನೇನೋ ಸೂಳೆ ಅಂತ ತಿಳಿದುಕೊಂಡ್ರುವೇನು? ನಾನಾರು ಗೊತ್ತಾ? ಈ ಊರ ಗರ್ಭ ಶ್ರೀಮಂತ ನಂಜೇಗೌಡನ ತಂಗಿ ಇದ್ದೇನೆ. ನಾನು ಮನಸ್ಸು ಮಾಡಿದ್ರೆ ಏನಾಗುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಗೊತ್ತು ಸುವರ್ಣ, ನನಗೆ ಚೆನ್ನಾಗಿ ಗೊತ್ತು. ನೀನು ಮನಸ್ಸು ಮಾಡಿದರೆ ಈರಣ ವಿಕ್ರಮಣ ಪ್ರೇಯಸಿ ಆಗುವೆ, ಇಲ್ಲವಾದರೆ ಸೂಳೆ ಆಗುವೆ. ಎಲ್ಲೋ ನೀಚ, ತುತ್ತು ಕೂಳಿಗೂ ಗತಿ ಇಲ್ಲದ ನಾಯಿ ನೀನು. ನನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ ಅಂತ ನೀನೇನಾದ್ರೂ ಮುಂದೆ ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಹರ್ಕೊ ಮೆಟ್ಟಿನಿಂದ ಹೊಡೆದ ಬುದ್ಧಿ ಕಲಿಸಬೇಕಾಗುತ್ತೆ. ಬಲೆ ಎಚ್ಚರ ಎಚ್ಚರ. ನನಗೆ ಎಚ್ಚರ ಹೇಳೋ ಹುಚ್ಚು ಹೆಣ್ಣೆ, ಮರ್ಯಾದೆಯಿಂದ ಮಾತನಾಡು. ಮರ್ಯಾದೆ ಇಲ್ಲದೆ ಮಾತನಾಡಿದರೆ ನೀ ಮೈ ಮುಟ್ಟಿಕೊಂಡು ಬಟ್ಟೆಯನ್ನು ಬಿಚ್ಚಿ ಇದೇ ಕಾಲಿನ ಕಚ್ಚಿ ಕಚ್ಚಿ ತೀರಿಸಿಕೊಳ್ಬೇಕಾಗುತ್ತದೆ ನನ್ನ ಕಾಮದಾಹವನ್ನು. ಏ ಕಾಮುಕ, ನಿನ್ನ ಕಾಮದಾಹವನ್ನು ಕಚ್ಚಿ ಕಚ್ಚಿ ತೀರಿಸಿಕೊಳ್ಳಲು ಬಂದಿದ್ದೆ ಆದ್ರೆ ನನ್ನನ್ನ ಬಂದು ನಿನ್ನನ್ನು ಕೊಚ್ಚಿ ಹಾಕುತ್ತಾನೆ ಕಣೋ, ಕೊಚ್ಚಿ ಹಾಕುತ್ತಾನೆ. ಲೇ ಬಂಡ ಹೆಣ್ಣೆ, ನಿನ್ನಣ್ಣನ ಅಂಜಿಕೆಗೆ ಹೆದರು ಹೇಳಿ ನಾನಲ್ಲ. ನಿನ್ನೊಂದಿಗೆ ಕೂಡಿ ಬಾಳಬೇಕೆಂಬುದೇ ನನ್ನ ಆಸೆ. ನನ್ನ ಆಸೆಗೆ ನಿರಾಸೆ ಮಾಡಿದೆ. ಬಂದು ನನ್ನ ಮೈಸುಕೊಂಡಿಡು ಬಾ ನನ್ನವಳಾಗಿ. ಎಲ್ಲೋ ಮಾಡೆ ಗೆಟ್ಟವನೇ, ನಿನ್ನಂತ ಕಾಮುಕನಿಗೆ ಈ ದೇಹವನ್ನು ಅರ್ಪಿಸುವ ಹೆಣ್ಣು ನಾನಲ್ಲ ಕಣೋ, ನಾನಲ್ಲ. ನಿಮ್ಮಂತ ಕಲಿಯುಗದ ನೀಚರಿಗೆ ಕಾಯ್ದ ಕಬ್ಬಿಣದ ಸಲಾಕೆಯಿಂದ ಬರಿ ಎಳೆಯುವ ಹೆಮ್ಮಾರಿ ಹೆಣ್ಣು ಕಣೋ ನಾನು, ಹೆಮ್ಮಾರಿ ಹೆಣ್ಣು. ಬರಿ ಎಳೆಯುತ್ತೇನೆಂದು ಬರೀ ಬಾಯಿ ಮಾತಿನಿಂದ ಹೇಳಿದಿರಿ, ಹೆದರಿ ಹೇಡಿಯಂತೆ ಹೋಗುತ್ತೇನೆಂದು ತಿಳಿದಿರುವೇನೋ ಜಂಬದ ಹೆಣ್ಣೆ. ನಿನ್ನ ಹಸಿ ಮಾವಿನ ಹಣ್ಣಿನಂತ ನಿನ್ನ ಕೆನ್ನೆ ಕಚ್ಚಿ ತಿನ್ನದೆ ಬಿಡಲಾರ ಈ ರಸಿಕ ರಾಜ. ಎಲ್ಲೋ ಪಾಪಿ, ಹೆಣ್ಣು ಅಂದ್ರೆ ನಿನ್ನ ದೃಷ್ಟಿಯಲ್ಲಿ ಏನಂತ ತಿಳಿದುಕೊಂಡ್ರವೆಯೋ? ಹೆಣ್ಣಿಗಾಗಿ ಕಾದಾಡಿ ಎಷ್ಟೋ ಜನ ಗಂಡಸರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ನನ್ನನ್ನು ಈ ರೀತಿ ಕಾಡಲು ಕಾರಣವೇನೋ? ಕಾರಣ ಏನು? ಕಾರಣ 10 ವರ್ಷಗಳ ಹಿಂದೆ ನನ್ನ ಹೆತ್ತ ತಂದೆ ತಾಯರ ಕತ್ತು ಕತ್ತರಿಸಿ ನನ್ನ ಆಸ್ತಿಯನ್ನು ಎತ್ತಿ ಹಾಕಿದ್ದಲ್ಲದೆ ನನ್ನನ್ನು ಜೈಲಿಗೆ ಕಳಿಸಿದ ಸೇಡಿಗಾಗಿ ಎಂದು ನಿನ್ನ ಶೀಲದ ಸುಖ ಪಡಿಲೇ. ಅಯ್ಯೋ ಸುವರ್ಣ, ಬಾ. ಬೇಡ ವಿಕ್ರಮ್, ಬೇಡ. ದಯವಿಟ್ಟು ನನ್ನ ಶೀಲವನ್ನು ಬಿಟ್ಟು ನೀನು ಏನಾದ್ರೂ ಕೇಳು, ಕೊಡುತ್ತೇನೆ. ಹಾಗಾದ್ರೆ ಈ ನಲ್ಲ ನಮ್ಮನ ಹತ್ರ ಒಂದು ಇಂಪಾದ ಗೀತೆ ಏನಾದ್ರೂ ಹಾಡು. ಆಯ್ತು, ನಿಮ್ಮ ಇಷ್ಟದಂತೆ ಆಗಲಿ.
ನೋಡಿ, ನೀವು ಹೇಳಿದಂತೆ ಹಾಡಿದ್ದೇನೆ. ದಯವಿಟ್ಟು ನನ್ನ ಬಿಟ್ಟು ಬಿಡಿ. ನಿಲ್ಲು ಸುವರ್ಣ, ನಿಲ್ಲು. ಈ ನಲ್ಲನ ಕೈ ಹಿಡಿದು ನರ್ತನೆ ಮಾಡಿದ ನನ್ನ ಕೈ ಬಿಟ್ಟರೆ ನನ್ನನ್ನು ಷಂಡನೆನ್ನುತ್ತಾರೆ. ಅದೇ ರೇಪ್ ಮಾಡಿದರೆ ಮೆಂಡನೆನ್ನುತ್ತಾರೆ. ಅದಕ್ಕಾಗಿ ನಿನ್ನ ಶೀಲದ ಸುಖ ಪಡೆಯಲೇಬೇಕು. ಅಯ್ಯೋ. ಬಾ ಸುವರ್ಣ. ಅಯ್ಯೋ ಬೇಡ ವಿಕ್ರಮ್, ಬೇಡ. ದಯವಿಟ್ಟು ನಿನಗೆ ಕೈ ಮುಗಿದು ಕೇಳಿಕೊಳ್ತೇನೆ. ಈ ನನ್ನ ದೇಹ ಏನೇ ಇದ್ರೂ ಆ ಗಜೇಂದ್ರನಿಗೆ ಮಾತ್ರ ಮೀಸಲು. ಏನು, ನೀನು ಆ ಗಜೇಂದ್ರನ ಪ್ರೀತಿ ಮಾಡಿದ್ದು ನಿಜವೇ? ಹೌದು, ಆ ದೇವರಾಣೆಗೂ ಸತ್ಯ. ಹಾಗಾದ್ರೆ ಇಂದಿನಿಂದ ನೀ ನನ್ನ ತಾಯಿಯ ಸಮಾನ. ಏಕೆಂದ್ರೆ ಆ ಗಜೇಂದ್ರ ನನಗೆ ಅನ್ನ ಹಾಕಿದ ಅರಸ. ಅವನು ಪ್ರೀತಿಸಿದ ಪ್ರೇಮಿಗೆ ಕೆಟ್ಟಕನ್ನು ಕಟಕನಲ್ಲಮ್ಮ. ನಾನಿನ್ನು ಬರುತ್ತೇನೆ. ಆಯ್ತಣ್ಣ. ಓ ಮೈ ಗಾಡ್, ಹೇಗಾದ್ರೂ ಮಾಡಿ ಈ ಪಾಪಿಯಿಂದ ನಾನು ತಪ್ಪಿಸ್ಕೊಂಡೆ. ಆದಷ್ಟು ಬೇಗನೆ ಮನೆ ಸೇರಬೇಕು. ಕೈಯಂದ ಕವಿತಾ ಈ ಬಾಳಲಿ ಶಾಂತಿಯಲ್ಲಿದೆ, ಈ ಬಾಳಲಿ ಶಾಂತಿಯಲ್ಲಿದೆ, ಬಿರುಗಾಳಿಯೇ ಬೀಸಿದೆ, ಸಂತೋಷವ ಬಿರುಗಾಳಿಯೇ ಬೀಸಿದೆ, ಈ ಬಾಳಲಿ ಶಾಂತಿಯಲ್ಲಿದೆ. ತಾಯಿ ಉತ್ಸಾಹ ಪರಮೇಶ್ವರಿ, ಸೂರ್ಯನ ಮೇಲೆ ಸುಳ್ಳು ಸುಟ್ಟಿಸಿ ಕಳ್ಳರಂತೆ ಕಾಡುವ ಜನರನ್ನು ಕಣ್ಣು ತೆರೆದ ನೋಡಮ್ಮ ಜಗದೇಶ್ವರಿ. ನನ್ನ ಹೆಂಡತಿಯನ್ನು ಕಳೆದುಕೊಂಡು
ನನ್ನ ತಮ್ಮನ ಹೆಂಡತಿ ಅಪ್ಪದನ್ನು ಹೊತ್ತಿಕೊಂಡು ಇದ್ದ ಮಗನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗಲಿ ತಾಯಿ, ಹೇಗೆ ಬದುಕಲಿ? ನಾವು ಬದುಕಲಿಕ್ಕೆ ಏಕೆ ಚಿಂತೆ ಮಾಡುತ್ತಿರುವ ಅಪ್ಪ? ನಾನು ಇದೇ ಜನರ ಬೂಟ್ ಪಾಲಿಸ್ ಮಾಡಿ ನಿನ್ನನ್ನು ಬದುಕಿಸುತ್ತೇನಪ್ಪ, ಬದುಕಿಸುತ್ತೇನೆ. ಬೇಡ ಕಂದ, ಬೇಡ. ನೀನು ಬೂಟ್ ಪಾಲಿಶ್ ಮಾಡುವುದನ್ನು ಬೇಡ. ಪಾಲಿಗೆ ಬಂದಿದ್ದು ಪಂಚಾಮೃತ ಎಂದು ತಿಳಿದು ಇಬ್ಬರು ವಿಷ ಕುಡಿದು ಸತ್ತೋಗುಣ ಕಂದ, ಸತ್ತೋಗುಣ. ಗಾಳಿಗೆ ಪಟದಂತೆ ಅಪ್ಪ, ಚಿಕ್ಕಮ್ಮ ಕೊಟ್ಟ ಅಪವಾದವನ್ನು ಹೊತ್ತುಕೊಂಡು ಸತ್ತರೆ ನಮಗೆ ದ್ರೋಹಿಗಳಂತಾರಪ್ಪ ಈ ಸಮಾಜದಲ್ಲಿ. ನಮ್ಮ ಸತ್ಯವನ್ನು ಕೈ ಎತ್ತಿ ತೋರಿಸೋಣಪ್ಪ ಈ ಸಮಾಜದಲ್ಲಿ. ನಿಜ ಕಂದ, ನೀ ಹೇಳುವ ಮಾತನು ಸತ್ಯವನ್ನು ಕೈ ಎತ್ತಿ ತೋರಿಸಲೇಬೇಕಾದರೆ ಈ ಸಮಾಜದಲ್ಲಿ ನಾವು ಬದುಕಲೇಬೇಕು ಕಂದ, ಬದುಕಲೇಬೇಕು. ನಡೆ ಕಂದ, ಎಲ್ಲಾದ್ರೂ ಬಹು ದೂರ ಹೋಗಿ ಜೀವನ ಮಾಡೋಣ. ಅಪ್ಪ, ಬಹು ದೂರ ನಡಲಿಕ್ಕೆ ನನ್ನ ಹತ್ತಿರ ಶಕ್ತಿ ಇಲ್ಲಪ್ಪ, ಏಕೆಂದರೆ ಹೊಟ್ಟೆ ತುಂಬಾ ಹಸಿವಾಗಿದೆ. ಅಯ್ಯೋ ಮಗನೇ, ತುತ್ತು ಕೂಲಿಗೆ ಗತಿ ಇಲ್ಲದಂತಾಯ್ತಪ್ಪ ನಮ್ಮಿಬ್ಬರ ಜೀವನ. ಈ ರೈತನ ರಾಷ್ಟ್ರಕ್ಕೆ ಅನ್ನ ಹಾಕು ರೈತ ಎಂದು ಕೂಗಿ ಕೂಗಿ ಹೇಳುತ್ತಿರುವ ಈ ಜನ, ಈಗ ಈ ರೈತನ ಪರಿಸ್ಥಿತಿ ನೋಡಿದರೆ ಯಾರು ಕೊಡ್ತಾರಪ್ಪ ಈ ಪರದೇಶಿಗೆ ಅನ್ನ? ಕೂಲಿ ಮಾಡಿ ನನಗೆ ತಿನ್ನಲಿಕ್ಕೆ ಏನಾರು ತರುತ್ತೇನೆ ಕಂದ, ತರುತ್ತೇನೆ. ಬೇಡಪ್ಪ ಬೇಡ, ನೀನು ಕೆಲಸಕ್ಕೆ ಹೋಗಬೇಡ, ಏಕೆಂದ್ರೆ ಇಂದಿಗೆ 2 ದಿನವಾಯ್ತು, ನೀನು ಕೂಡ ಊಟ ಮಾಡಿಲ್ಲ. ಕೆಲಸಕ್ಕೆ ಹೋದರೆ ಶಕ್ತಿ ಎಲ್ಲಿಂದ ಬರಬೇಕಪ್ಪ, ಎಲ್ಲಿಂದ ಬರಬೇಕು? ಈ ಸಮಾಜದ ರೈತರೇ ನಮ್ಮ ದೇವರು, ಅವರಲ್ಲಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸಿಕೊಳ್ಳೋಣ. ಬೇಡ ಕಂದ, ಬೇಡ. ಭಿಕ್ಷೆ ಬೇಡದು ಬೇಡ. ತಾಯಿ ಉತ್ಸಾಹ ಪರಮೇಶ್ವರಿ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಿಗೆ ಅನ್ನ ಹಾಕದಂತೆ ಮಾಡಿದೆ ತಾಯಿ. ಅಪ್ಪ ಅಪ್ಪ, ನಮ್ಮ ಮನೆ ಬರಕ್ಕೆ ಯಾರಪ್ಪ? ಇದೇ ರೈತರಲ್ಲಿ ನಾವು ಭಿಕ್ಷೆ ಬೇಡೋದೇ ಲೈಸು. ಓಯ್ಯ ಅಮ್ಮಯ್ಯ ಧರ್ಮನೆ ಕಾಲಿಸಂದೆ ಸಂದ ನೀಡು ನಮಗೆ, ಸಂದ ನೀಡು ಮನೆ. ಓಯ್ಯ ಅಮ್ಮಯ್ಯ ಧರ್ಮನೆ ಕಾಲಿಸಂದೆ ಸಂದ ನೀಡು ನಮಗೆ, ಸಂದ ನೀಡು ನಮಗೆ. ನಾ ಕಳ್ಳನಾಗಲಾರೆ, ಸುಳ್ಳು ಹೇಳಲಾರೆ. ನಾ ಕಳ್ಳನಾಗಲಾರೆ, ಸುಳ್ಳು ಹೇಳಲಾರೆ. ಕೈಸರೆ ಕಾಸಿಲ್ಲ ಎಂದವರೆ, ಕೈಸರೆ ಕಾಸಿಲ್ಲ ಎಂದವರೆ. ನಮಗೆಲ್ಲ ಆಸರೆ, ನಮಗೆಲ್ಲ ಆಸರೆ. ನೀವೇ ದಯದೋರೇ, ಏನೋ ತಾನಸೆ. ನೀವೇ ದಯದೋರೇ, ಏನೋ ತಾನಸೆ. ಓಯ್ಯ ಅಮ್ಮಯ್ಯ ಧರ್ಮನೆ ತಾಯಿ ತಂದೆ, ಸಂದ ನೀಡು ನಮಗೆ, ಸಂದ ನೀಡು ನಮಗೆ. ನಾ ಕಳ್ಳನಾಗಲಾರೆ, ಸುಳ್ಳು
ನಾ ಕಳ್ಳನಾಗಲಾರೆ ಸುಳ್ಳೊಂದ ಹೇಳಲಾರೆ ಕೈ ಹೊಟ್ಟೆ ಬೇದರೆ ಕಾಸಿಲ್ಲ ಎನ್ನುವರು ಕೈ ಹೊಟ್ಟೆ ಬೇದರೆ ಕಾಸಿಲ್ಲ ಎನ್ನುವರು ನಿಮ್ಮನ್ನ ಕಾಪರಿ ನಮಗೆಲ್ಲ ಸರಿ ನಿಮ್ಮನ್ನ ಕಾಪರಿ ನಮಗೆಲ್ಲ ಸರಿ ನೀವೇ ದಯದೋರರು ಏನು ಕಾಣರು ನೀವೇ ದಯದೋರರು ಏನು ಕಾಣರು ಓಯ್ ಅಮ್ಮಯ್ಯ ದಯಮಾಡಿ ತಾಯಿ ಕಾಣಿಸದ ನಮಗೆ ಕಾಣಿಸದ ಅಪ್ಪಾಜಿ ಇದೇನಿದು ಕುಮಾರನ ಕೈಯಲ್ಲಿ ತಟ್ಟೆ? ಯಾರಪ್ಪ ನೀನು? ನಾನಪ್ಪ ನಿನ್ನ ಸಾಕು ಮಗ ವಿಕ್ರಮ್. ವಿಕ್ರಮ, ಎಷ್ಟೋ ಜನ ಜೈಲಲ್ಲಿ ಗತಿಸುವಾದ ಕಾರಣ ನಿನ್ನ ಮಕ್ಕಳ ಗುರುತ ಸಿಗಲಿಲ್ಲಪ್ಪ, ಸಿಗಲಿಲ್ಲ. ಅಂದಾಗಿ ನೀನು ಜೈಲಿನಿಂದ ಬಿಡುಗಡೆಯಾಗಿ ಬಂದಿದ್ದೇನಪ್ಪ. ಹೌದು ಅಪ್ಪಾಜಿ, ಈಗ ತಾನೇ ಜೈಲಿನಿಂದ ಬಿಡುಗಡೆ ಆಯ್ತು. ಇದೇನಪ್ಪ ನಿನ್ನ ರೂಪ? ಕುಮಾರನ ಕರೆದುಕೊಂಡು ಹೀಗೇಕೆ ಬೀದಿ ಬೀದಿಯಲ್ಲಿ ತಿರುವಿರಿ? ಏನಂದು ಹೇಳಿಕ್ರಮ, ಅದೊಂದು ದೊಡ್ಡ ಕತೆ. ನನ್ನ ಮುಂದೆ ಹೇಳಿದೆ ಮತ್ತಾರ ಮುಂದೆ ಹೇಳಪ್ಪ, ಬೇಗ ಹೇಳು. ಒಂದು ದಿನ ನನ್ನ ತಮ್ಮನ ಹೆಂಡತಿ ಏನು ಮಾಡಿದಲ್ಲ ಗೊತ್ತಾ? ಆ ನಮ್ಮೂರು ನಂಜೇಗೌಡದ ಚಕ್ಕಂದ ಆಡುತ್ತಿದ್ದಲ್ಲ ನನ್ನ ತಮ್ಮನ ಹೆಂಡತಿ. ಅದನ್ನ ನೋಡಿ ತಾಳಲಾರದೆ ಅವಳು ಕೊಂದು ಹಾಕಬೇಕೆಂದು ಅವಳ ಕುತ್ತಿಗೆಗೆ ಕೈ ಹಾಕಿದೆ. ಅದೇ ಸಮಯದಲ್ಲಿ ನನ್ನ ತಮ್ಮ ಬಂದಾಗ ನನ್ನ ತಮ್ಮನ ಹೆಂಡತಿ ಏನು ಹೇಳಿಲ್ಲ ಗೊತ್ತಾ? ಏನು ಹೇಳಿದಪ್ಪ ಸರೋಜ? ನಾನೇ ಬಲತ್ಕಾರ ಮಾಡಲು ಬಂದನಂತ ಸುಳ್ಳು ಹೇಳಿ ಬಿಟ್ಟಳಪ್ಪ, ಸುಳ್ಳು ಅದು ನಿಜವೆಂದು ತಿಳಿದು ನಮ್ಮ ತಮ್ಮ ನಾವಿಬ್ಬರು ಮನೆ ಬಿಟ್ಟು ಹೊರನು ಹೋಗಿದನಪ್ಪ, ಹೊರನು ಅಪ್ಪ, ಇಂಥ ಅಪವಾದನ ಹೊತ್ತುಕೊಂಡು ಮರಳಿ ಆ ಮನೆಗೆ ಹೋಗೋದು ಬೇಡ. ನಡೆಯಪ್ಪ, ನನ್ನ ಕಾಡಿನ ಗುಡಿಸಲು ಹೋಗೋಣ. ನಡೆ ಕುಮಾರ, ಹೋಗೋಣ. ಆಯ್ತು, ನಡೆಯೋಣ, ಹೋಗೋಣ. ಕೈಯಂದ ಕವಿತಾ ಜಾರಿ ಮತ್ತೊಬ್ಬರ ಮನಸ ನೀಡಿರಿ. ಗಜೇಂದ್ರ, ನಾ ತುಳಿದ ಹುಡಿ ಮಣ್ಣಿನ ಧೂಳಕ್ಕೆ ನಿಮ್ಮಿಬ್ಬರ ಅಣ್ಣ ತಮ್ಮಂದರನು ಗಾಳಿ ಪಟದಂತೆ ಗಗನ ಎತ್ತರಕ್ಕೆ ಹಾರಿಸಿ ಅದರ ಸೂತ್ರಧಾರವನ್ನು ನನ್ನ ಕೈಯಲ್ಲಿ ಹಿಡಿದುಕೊಂಡು ಆಟ ಆಡಿಸುವುದೈ ನಂಜೇಗೌಡನಾಟ. ಹಲೋ, ಹೇಳು ಸರೋಜಾ, ಹೇಳು. ಏನು ನನ್ನ ಮನೆ ಕಡೆನೇ ಬರ್ತಿದ್ಯಾ? ಬಾ ಸರೋಜಾ, ಬಾ. ನಿನಗಾಗಿ ತೆರೆದಿರುವುದು ನನ್ನ ಅರಮನೆಯ ಬಾಗಿಲು.
ಗೌಡ್ರೆ ನಾನು ಬಂದಾಯ್ತು, ಮನೆಯಲ್ಲಿ ಯಾರಿಲ್ಲ ತಾನೇ? ಇದ್ದಾರೆ ಸರೋಜ, ಇದ್ದಾರೆ. ನನ್ನ ತಂಗಿ ಹಾಗೂ ನನ್ನ ಗುಮ್ಮಸ್ತ ಇದ್ದಾನೆ. ಶೆಟ್ಟಿ, ಲೇ ಶೆಟ್ಟಿ. ಯಾಕ್ರಿ ದನ್ಯಾರ ಕರೆದ್ರು ಏನು ಕೂಗಿದ್ರು? ಲೇ ತಲೆರಟಿ, ಮೊದಲ ಸುಟ್ಕೇಸನ್ನು ಒಳಗಡೆ ಭದ್ರವಾಗಿ ತೆಗೆದಿಡು. ಆಯ್ತ್ರಿ ದನ್ಯಾರ, ಅಂತೂ ಇಂತೂ ಅವ್ವಾರ ಹೊಡೆದ ಬಿಟ್ರಿ ಚಾನ್ಸ್. ಮೊದಲಿತ್ರಿ ಅವ್ವಾರ್ದ ನಿಮ್ಮ ಮ್ಯಾಲ ಮನಸ್ಸ, ಅದಕ್ಕ ಅಂತಾರ ನೋಡ್ರಿ ಹಿಂದಿನ ಹಿರಿಯರ ಒಂದು ಮಾತ ಹೊರಕ್ಕಾಗಲಿ ಮುರಕ್ಕಾಗಲಿ ಇರ್ಬೇಕಂತ ಒಂದು ಶೆಟ್ಟಿ ಕೋಟ. ಹಳೇದಾಗ್ಲಿ ಹೊಸದಾಗ್ಲಿ ಕಡಿಕ್ ಎರಡು ಹಡ್ದಿದ್ದರಾಗ್ಲಿ ಇರ್ಬೇಕಂತ ಗೌಡಗ್ ಒಂದು ಮಾಲ. ಲೇ ತಲೆರಟಿ, ಒಮ್ಮನೆ ಒಳಗಡೆ ಹೋಗು. ಆಯ್ತ್ರಿ ದನ್ಯಾರ, ನಾವು ಒಳಗಡೆ ಹೋಗ್ಯಾನಿ, ನೀವು ಏನು ಬೇಕಾದ್ ಮಾಡ್ಕೊರಿ. ಗೌಡ್ರಿ, ನಾನು ನನ್ನ ಗಂಡನ ಮನೆ ಬಿಟ್ಟು ನಿಮ್ಮ ಜೊತೆ ಇರಲು ಬಂದಿರುವೆ ನಾನು. ಬನ್ನಿ ಗೌಡ್ರೆ, ಒಳಗಡೆ ಹೋಗೋಣ. ನೋಡು ಸರೋಜ, ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಮನದಲ್ಲಿ ಒಂದು ಆಸೆಯನ್ನು ಮುಚ್ಚಿಟ್ಟುಕೊಂಡಿರುವುದು ನಿನ್ನ ಮುಂದೆ ಒಂದು ಬಿಚ್ಚಿ ಹೇಳಬೇಕನ್ನೋದೇ ನನ್ನ ಆಸೆ. ಅದ್ಯಾವ ಮಾತು ಹೇಳಿ ಗೌಡ್ರೆ, ಅದಕ್ಕೇಕೆ ಸಂಕೋಚ? ನೋಡು ಸರೋಜ, ನಂದು 150 ಎಕರೆ ಕೂಡ ನನ್ನ ತಂಗಿ ಹೆಸರಿನಿದೆ. ನಿಂದು 10 ಎಕರೆ ಆಸ್ತಿಯನ್ನು ನನ್ನ ತಂಗಿ ಹೆಸರಿನಲ್ಲಿ ಬರೆದು ಕೊಡಬೇಕು. ಯಾಕೆಂದರೆ ನಮ್ಮಿಬ್ಬರ ಪ್ರೀತಿಯ ಮಧ್ಯದಲ್ಲಿ ನಿನ್ನ ಗಂಡ ಹಾಗೂ ನಿನ್ನ ಮಾವ ನಿನ್ನ ಆಸ್ತಿಯನ್ನು ಕಿತ್ತಕೊಳ್ಳಬಾರದು. ಏನಂತೀಯ? ಗೌಡ್ರಿ, ನಾನೇ ನಿಮ್ಮೊಳಗಿರುವಾಗ ಅದಕ್ಕೇಕೆ ಚಿಂತೆ ಮಾಡ್ತೀರಾ? ನೀವು ಹೇಗೆ ಹೇಳ್ತೀರೋ ಹಾಗೆ ಆಗಲಿ. ಹಾಗಾದರೆ ಈ ಚಂದ್ರನ ಜೊತೆ ಒಂದು ಹಾಯಾಗಿ ಕುಣಿಯಬಾರದೆ ನನ್ನ ಚೆಲುವೆ? ಹೋ ಪ್ರೀತಿ I love you. ಹೋ ಪ್ರೀತಿ I love you. ಇದುವೆ ಮೊದಲ ಹರ್ಷ ಈ ನಿಶ ಇರಲಿ ನೂರು ವರ್ಷ ಹರ್ಷ ಇದುವೆ ಮೊದಲ ಹರ್ಷ ಈ ನಿಶ ಇರಲಿ ನೂರು ವರ್ಷ ಹರಡು ಬಾಪು ಮತೆ ಈ ಜನ್ಮದ ನಶ
ಐ ಲವ್ ಯು ಲೇ ಹಾದಿ ಬಿಟ್ಟ ಹರಾಮ್ ಕೊರಗೌಡ, ಏನಿದು ನೀ ಮಾಡುತ್ತಿರುವ ಹೀನ ಕೃತ್ಯ? ಲೇ ಗಜೇಂದ್ರ, ಹಾದಿ ಬಿಟ್ಟು ನಾನೇನು ಹುಯಿನು ಕೃತ್ಯ ಮಾಡ್ತಿಲ್ಲ. ನಿನ್ನ ಹೆಂಡತಿ ಹಾದಿ ಬಿಟ್ಟು ಬಂದಿದ್ದಾಳೆ ಈ ಮನ್ಮಥನ ಕಡೆ. ಬೇಕಾದ್ರೆ ಕೇಳಿ ತಿಳಿದ ಕೊರಲೇ ಬೋಳೆ ಮಗನೇ. ಲೇ ರಂಡಿಯ ಮಗನೇ, ನನಗೆ ಸಿಕ್ಕಂತೆ ಮಾತನಾಡಿದರೆ ಇದೇ ನನ್ನ ಗಂಡುಗೊಡ್ಲಿಂದ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಬಿಟ್ಟನೆ ಮಗನೇ, ಎಚ್ಚರ. ಏನೇ ಹಾದಿ ಬಿಟ್ಟ ಹಾದರದ ಹೆಣ್ಣೆ, ಗಂಡನಿಗೆ ಮೋಸ ಮಾಡಿ ಮಿಂಡನೊಂದಿಗೆ ಸೆರಗಾಸುವ ಸೂಳೆ ನೀನು. ಹೌದು, ಗಂಡನನ್ನು ಬಿಟ್ಟು ಮಿಂಡನಿಗೆ ಸೆರಹಾಸುವ ಸೂಳೆ ನಾನು. ಗಂಡನಿಂದ ಸಿಗದ ಸುಖ ಒಡವೆಗಳು ಈ ಮಿಂಡನ ಕಡೆ ಸಿಕ್ಕಿದೆ ನನಗೆ. ಅದನ್ನು ನೀನು ಯಾವನೋ ಬಂಡ, ಹೊರಟು ಹೋಗ ಇಲ್ಲಿಂದ. ಹೊರಟು ಹೋಗಲು ಬಂದಿಲ್ಲ ಹೊಲಸು ಹೆಣ್ಣೆ. ಗಂಡನ ಮನೆಯಲ್ಲಿ ಉಂಡು ಮಿಂಡನೊಂದಿಗೆ ತಿಂಡಿ ತೀರಿಸಿಕೊಳ್ಳಲು ಬಂದ ಬಂಡ ಸೂಳೆ ನೀನು. ನಿಮ್ಮಿಬ್ಬರನ್ನು ಕೊಚ್ಚಿ ಹಾಕಲು ಬಂದಿದ್ದಾನೆ ಈ ಗಜೇಂದ್ರ. ಲೇ ಗಜೇಂದ್ರ, ಕೊಚ್ಚಿ ಹಾಕುತ್ತೇನೆಂದು ಸಿಟ್ಟಿನ ಆವಿಷ್ಯದಲ್ಲಿ ಸಿಕ್ಕಂತೆ ಬಗಳಬೇಡ. ಎಲ್ಲಿಂದ ರೈಟ್ ಹೇಳು. ಇಲ್ಲದಿದ್ದರೆ ಮುರಿಯಬೇಕಾಗುತ್ತದೆ ಈ ನಿನ್ನ ಮೈ ಮೂಳೆಯನ್ನು. ನಾನೇ ಗೌಡನೆಂದು ಗರ್ವದಿಂದ ಮಾತನಾಡಬೇಡ ಗೌಡ. ಇದೇ ಗಂಡುಗಳಿಂದ ನಿನ್ನ ಕತ್ತನ್ನು ಕತ್ತರಿಸಿ ಹಾಕಿಬಿಟ್ಟನೆ ಮಗನೇ, ಎಚ್ಚರ. ನನಗೆ ಎಚ್ಚರ. ನನಗೆ ಎಚ್ಚರ ಹೇಳುವ ಹೋಚ್ಚು ಗಜೇಂದ್ರ. ರೊಚ್ಗೆದ್ದ ಈ ಗೌಡ ಏನು ಮಾಡುತ್ತಾನೆ ನೋಡುತ್ತಿರು. ಲೇ ಶೆಟ್ಟಿ ಮಾರಿಗುಡಿ, ಯಾಕೆ ನಮ್ಮಿಂದ ಏನಾಗಬೇಕಿತ್ತು ಹೇಳಿ? ಕಟ್ಟಿ ಹಾಕ್ರೋ ಈ ಕೆಟ್ಟ ಕಟ್ಟಿ ಸೊಳೆ ಮಗನನ್ನು. ಕಟ್ಟಿ ಹಾಕ್ತೇವ್ರಿ ದನ್ಯಾರ, ಕೈ ಬೀಸ್ ಕಟ್ರಿ ಮಗನ್ನ. ಇವನ ಕತೆ ಮುಗಿಸೋದಕ್ಕೆ ನನ್ನ ಬಲಗೈ ಬಂಟ ಮಾರಿಗುಡ ಇದ್ದಾನೆ. ನಮ್ಮ ದನೆಯ ಕೋಟಿಗೆ ಬಂದು ನಮಗೆ ಆವಾಜ್ ಆಗ್ತೇನೋ ಸ್ವೈಕ್ಯನ ಪುಣ್ಯ. ತಾಳಮನೆ ಚಾಟಿ ಏಟನ್ನು ಲೇ ಮಾರಿಗುಡಿ, ತುತ್ತು ಕೂಳಿಗಾಗಿ ಈ ನೀಚಗೌಡನ ಮಾತು ಕೇಳಿ ನನ್ನನ್ನು ಕಟ್ಟಿ ಹಾಕಿ ಹೊಡುತ್ತಿರುವಲ್ಲ, ನಾಚಿಕೆ ಆಗೋದಿಲ್ಲವೇ ಈ ನಿನ್ನ ಹೇಸಿ ಜನ್ಮಕ್ಕೆ? ಇನ್ನು ಈ ಗಜೇಂದ್ರನ ಗರ್ವ ಅಡಗಿದಂತೆ ಕಾಣುವುದಲ್ಲ. ಲೇ ಶೆಟ್ಟಿ, ಬಾರಿಸುವ ಬಂಡ ಬಡ್ಡಿ ಮಗನನ್ನು. ನನಗ ಸೆಟ್ ಬಂತಂದ್ರ ನೋಡ್ರಿ ಗೌಡ್ರ, ನಮ್ಮ ದಣಿ ಭದ್ರ ಕೋಟೆಗೆ ಬಂದ ನಮಗೆ ಸಿಕ್ಕಂತೆ ವಾಸ ಆಗ್ತೇನೆ ಕೊಂಡಿ. ತಾಳು ಮಗನೇ ನಮ್ಮ ಹೊಡೆತವಣ್ಣ. ಯಪ್ಪ ದಣ್ಯಾರ, ಅವನು ಹೊಡ್ಯಾಕ ಹೋಗಿ ನಾನ ಹೊಡ್ಕೊಂಡ್ಬಿಟ್ರಿ. ಅಪ್ಪ ನಾನ ಹೊಡ್ಕೊಂಡ್ಬಿಟ್ನಿ. ಲೇ ತಗೋರಿ ನಿಮ್ಮ ಚಾಟಿನ, ಕೈ ಬೀಸ್ ಕಟ್ಟಿರಿ ಆ ಮಗನ್ನ. ಲೇ ಕೈಲಾಗದ ಗತಿಗೇಡಿ, ಮೊದಲು ಹೊರಟು ಹೋಗುವ ಇಲ್ಲಿಂದ. ಆಯ್ತ್ರಪ್ಪ ನಾವು ಹಾಕ್ಯನಿ, ನೀವೇನು ಬೇಕಾದ್ ಮಾಡ್ಕೋರಿ.
ಲೇರನೇಡಿ ಈ ಬೌದ್ಧರ ಗೌಡನೆಂದರೆ ಎಲ್ಲರೂ ಗಡಗಡೆಯನ್ನು ನಡಿಗಿ ಸಾಯ್ತಿರುವ ಆಗ ಅಂಥದ್ರಲ್ಲಿ ನನಗೆ ಸಿಕ್ಕಂತ ಬೊಗಳುವೆಯಾ ಹಲಕಾನನ ಮಗನೇ ತಾಳ ಮಗನೇ ಈ ಚಾಟಿ ಏಟನ್ನು ಲೇ ಸೊಕ್ಕಿನ ಸೋಳೆ ಮಕ್ಕಳ್ರ, ನಿಮ್ಮಪ್ಪನ ರಕ್ತಕ್ಕೆ ನೀವು ನಿಜವಾಗಲೂ ಹುಟ್ಟಿದ್ದೆ. ಆದರೆ ಕಟ್ಟಿ ಹಾಕಿರುವ ಪುಂಡ ಹುಲಿಯನ್ನು ಬಿಚ್ಚಿ ನೋಡ್ರು, ನಿಮ್ಮೆಲ್ಲರನ್ನು ಕೊಚ್ಚ ಹಾಕದೆ ಬಿಡುವುದಿಲ್ಲ ಈ ರೊಚ್ಚಿಗೆ ದರನ ರಂಗದ ಹುಲಿ. ರಣರಂಗದ ಹುಲಿ. ನಿನ್ನಂತ ರಣರಂಗದ ಹುಲಿಗೆ ನಾನು ಮೆಂಡ ಹುಲಿ ಆಗಿ ನಿನ್ನ ರುಂಡ ಕತ್ತರಿಸುವ ಗಂಡುಗಲಿ ನಾನು. ನನಗೆ ಎಚ್ಚರ ಹೇಳುವ ಹುಚ್ಚು ಗೌಡ, ಬಿಚ್ಚಿ ನೋಡ್ರು ನನ್ನನ್ನು. ಈ ಗಜೇಂದ್ರ ಗರ್ಜಿಸಿ ಸಿಡಿದೆದ್ದು ನಿಂತರೆ ನೀವೆಲ್ಲರೂ ಶಿವನ ಪಾದ ಸೇರೋದು ಖಂಡಿತ. ಮೊಚ್ಚಲೇ ಬಾಯಿ, ನಮ್ಮನ ಶಿವನ ಪಾದ ಸೇರಿಸಕ್ಕಿಂತ ಮುಂಚೆ ನಿನ್ನನ್ನು ಕಳಿಸುವೆ ಯಮನ ದರ್ಶನಕ್ಕೆ. ಸುವರ್ಣ, ಸುವರ್ಣ, ಒಳಗಡೆ ಇದ್ದ ಬಂದೂಕನ್ನು ತೆಗೆದುಕೊಂಡು ಬಾ. ಅಣ್ಣ, ತೆಗೆದುಕೊಂಡ ಈ ಬಂದುಕಣ್ಣು, ತೋರಿಸಣ್ಣ ನಿನ್ನ ತಾಕತ್ತನ್ನು ಇವರ ಮೇಲೆ. ಗೌಡ್ರಿ ಮತ್ತೇನ್ ಮುಖ ನೋಡ್ತಾ ಇದ್ದೀರಾ? ಹಾರಿಸಿ ಆ ಪಾಪಿಗೆ ಗುಂಡು. ಗಂಡನ ಮನೆ ಬಿಟ್ಟು ಮಿಂಡನಿಗೆ ಗುಂಡು ಹಾರಿಸು ಎಂದು ಹೇಳುವ ರಂಡೆ ಎಷ್ಟಿರಬೇಕು ನಿನ್ನ ತಿಂಡೆ? ಆ ಗುಂಡಿಗೆ ಹೆದರುವ ಗಂಡು ನಾನಲ್ಲ, ನಿಮ್ಮಂಥವರ ರುಂಡ ಹಾರಿಸಲು ಬಂದ ಪುಂಡ ನಾನು. ಲೇ ಗಜೇಂದ್ರ, ಮುಗೀತು ನಿನ್ನ ಆಯುಷ್ಯ. ಲೇಗೌಡ, ಲೇಗೌಡ, ಈ ನಿನ್ನ ಬಂದುಕಿಗೆ ಹೆದರುವ ಹೇಡಿ ನಾನಲ್ಲ. ತಾಕತ್ತಿದ್ದರೆ ನೀನು ನಿಜವಾಗಲೂ ನಿಮ್ಮಪ್ಪನ ಮಗನೇ ಆಗಿದ್ದರೆ ಹಾರಿಸು ನೀನು ಗುಂಡು. ಲೇ ಹಾಲಕಾನನ ಮಗನೇ, ಸಹಿಸ್ಕೋ ನನ್ನ ಗುಂಡಿನ ಏಟನ್ನು. ಏನಾಗಿದೆ ಈ ಬಂದೂಕಿಗೆ? ಸುವರ್ಣ, ಸುವರ್ಣ, ಇದರಲ್ಲಿ ಬಂದೂಕಿನಲ್ಲಿದ್ದ ಗುಂಡು ಯಾರು ತೆಗೆದಿದ್ದೀರಿ? ನಾನೇ ತೆಗೆದಿದ್ದೇನಣ್ಣ. ಯಾವ ಕಾರಣಕ್ಕಾಗಿ? ನನ್ನ ಪ್ರೀತಿಗಾಗಿ ತೆಗೆದಿದ್ದೇನೆ. ನನ್ನ ಪ್ರೀತಿಗಾಗಿ ನಾನೇ ತೆಗೆದಿದ್ದೇನೆ ಅಣ್ಣ. ಬಡವರಿಗೆ ಬೆಂಗಾವಲಾಗಿ ನಿಲ್ಲುತ್ತೇನೆ, ಬಡವರಿಗೆ ದಾರಿ ತೋರಿಸುತ್ತೇನೆ ಅಂತ ಹೇಳಿ ಬಡ ಹೆಣ್ಣು ಮಕ್ಕಳ ಶೀಲವನ್ನು ಹಾಳು ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವಾ ನಿನ್ನ ಗಂಡು ಜನ್ಮಕ್ಕೆ? ಅಣ್ಣ, ನಾಳೆ ನಿನ್ನ ತಂಗಿಯನ್ನು ಈ ಗಜೇಂದ್ರ ಹೊತ್ತುಕೊಂಡು ಹೋದ್ರೆ ಏನ್ ಮಾಡ್ತೀಯ ಅಣ್ಣ? ಏನ್ ಮಾಡ್ತೀಯ? ಸುವರ್ಣ, ನಿನ್ನನ್ನು ಹೊತ್ತುಕೊಂಡು ಹೋಗಕ್ಕಿಂತ ಮುಂಚೆ ಇದೇ ಚಾಟಿಯಿಂದ ಅವನ ಕಥೆಯನ್ನು ಮುಗಿಸಿ ಬಿಡುತ್ತೇನೆ. ತಾಳ ಮಗನೇ ಈ ಚಾಟಿ ಏಟನ್ನು. ಲೇ ನೀಚಗೌಡ, ಈ ನಿನ್ನ ಚಾಟಿ ಏಟಿಗೆ ನನ್ನ ಮೈಯಲ್ಲಿ ಆಕ್ರೋಶ ಉಕ್ಕೇರುತ್ತಿದೆ. ನೀನೊಬ್ಬ ಗಂಡದ ಗಂಡಸೆ ಆಗಿದ್ದರೆ ಬಿಚ್ಚಿ ನೋಡೋ ನನ್ನನ್ನು. ನಿನ್ನ ಎದೆಗುಂಡಿಗೆಯನ್ನು ಬಗೆದು ನಿನ್ನ ಬಿಸಿ ರಕ್ತವನ್ನು ಕುಡಿದು ಬಿಟ್ಟನೆ ಮಗನೇ, ಎಚ್ಚರ. ಅಣ್ಣ, ನಿನ್ನ ತಂಗಿಯನ್ನು ಹೊತ್ತುಕೊಂಡು ಹೋದ್ರೆ ಅಂತ ಹೇಳಿದ್ದಕ್ಕೆ ನಿನಗೆ ಇಷ್ಟೊಂದು ಆಕ್ರೋಶ ಬರ್ತಾ ಇದೆಯಲ್ಲ, ಆದರೆ ಅವನ ಹೆಂಡತಿಯನ್ನು ಕರೆದುಕೊಂಡು ಬಂದು ನಿನ್ನ ಮನೆಯಲ್ಲಿ ತಂದು ಇಟ್ಟುಕೊಂಡಿದೆಯಲ್ಲ, ಅವನಿಗೆ ಎಷ್ಟು ಆಕ್ರೋಶ ಬರಬಾರ್ದಣ್ಣ, ಅವನಿಗೆ ಎಷ್ಟು ಆಕ್ರೋಶ ಬರಬಾರ್ದು. ಅಣ್ಣ,
ದಯವಿಟ್ಟು ನಿನಗೆ ಕೈ ಮುಗಿದು ಕೇಳಿಕೊಳ್ತಾನೆ, ಬಿಟ್ಟು ಬಿಡಣ್ಣ, ಅವನನ್ನು ಬಿಟ್ಟು ಬಿಡು. ಗೌಡ್ರೆ ಅವಳ ಮಾತೇನ್ ಕೇತ್ರ, ಮೊದಲು ಹಾರಿಸಿಯ ಪಾಪಿಗೆ ಗುಂಡು. ಮಾನಗೆಟ್ಟ ವೈಮಾಲಿ ಹೆಣ್ಣೆ, ಬೀದಿಯಲ್ಲಿ ಬಿದ್ದ ಬೂದಿಯನ್ನು ತೊಂಬಂದು ನನ್ನ ಮನೆಯಲ್ಲಿ ಈ ಬುತ್ತಿಯನ್ನಾಗಿ ಮಾಡಿಕೊಂಡಿದ್ದೇ ತಪ್ಪಾಯಿತು. ನಿನ್ನಂಥ ಮಡದಿಗೆನ ಗೊತ್ತು ಮಾಂಗಲ್ಯದ ಬೆಲೆ. ಮೊದಲು ನಾ ಕಟ್ಟಿದ ಮಾಂಗಲ್ಯವನ್ನು ಬಿಚ್ಚಿ ಬಿಸಾಕು ನನ್ನ ಮುಂದೆ. ಬಾಯಿ ಮುಚ್ಚೋ ಭಿಕಾರಿ, ನಿನ್ನಂತ ಬಡವ ಕಟ್ಟಿದ ಮಾಂಗಲ್ಯ ಯಾವ ನಾಯಿಗೆ ಬೇಕು? ತೆಗೆದುಕೋ ನೀ ಕಟ್ಟಿದ ಮಾಂಗಲ್ಯ. ಈ ಮಡದಿಗೆ ಏನು ಗೊತ್ತು ಈ ಮಾಂಗಲ್ಯದ ಬೆಲೆ? ಈ ಮಾಂಗಲ್ಯವನ್ನು ಕಿತ್ತು ಎಸೆಯುವುದಕ್ಕೆ ಕೊರಳಲ್ಲಿ ಕಟ್ಟಿಸಿಕೊಳ್ಳುವುದಿಲ್ಲಮ್ಮ, ತಾಳ್ಮೆಯಿಂದ ಬದುಕುವುದಕ್ಕೆ ಈ ಮಾಂಗಲ್ಯವನ್ನು ಕಟ್ಟಿಸಿಕೊಳ್ಳೋದು. ಈಗ ನೀನು ಈ ಮಾಂಗಲ್ಯವನ್ನು ಕಿತ್ತು ಎಸೆದಿಯಾ, ಮುಂದೊಂದು ದಿನ ಈ ಸಮಾಜದಲ್ಲಿ ನೀನು ಸೂಳೆಯಾಗಿ ಸತ್ತು ಹೋಗಬೇಕಾಗುತ್ತದೆ. ಈ ಸಮಾಜದಲ್ಲಿ ಇದು ಈ ಗರತಿ ಹೇಳುತ್ತಿರುವ ಈ ಗರತಿಯ ಶಾಪ ಕಣೆ, ಶಾಪ. ಸೋನ, ಮೊದಲು ಆ ಮಾಂಗಲ್ಯವನ್ನು ಹೊರಗಡೆ ಬಿಸಾಕು. ಅಣ್ಣ, ಈ ಮಾಂಗಲ್ಯವನ್ನು ಕಿತ್ತು ಬಿಸಾಕೋದಕ್ಕೆ ನಾನು ಹುಚ್ಚಿ ಅಲ್ಲಣ್ಣ, ಹುಚ್ಚಿ ಅಲ್ಲ. ಈ ಮಾಂಗಲ್ಯವನ್ನು ನನ್ನ ಕೊರಳಿಗೆ ಕಟ್ಟಿಸಿಕೊಂಡು ಈ ಸಮಾಜದಲ್ಲಿ ನಾನು ಗರತಿಯಾಗಿ ಬಾಳುತ್ತೇನೆ ಅಣ್ಣ, ಗರತಿಯಾಗಿ ಬಾಳುತ್ತೇನೆ. ಬಾ ಗಜೇಂದ್ರ, ಬೀಸುವ ಗಾಳಿಯಂತೆ ಬಿರುಗಾಳಿಯಾಗಿ ಬಂದು ಸುಡುವ ಬಿಸಿಲಿನಂತೆ ಸಿಡಿದೆದ್ದು ಬಂದು ಈ ಕಟುಕರ ಕಟ್ಟಿರುವ ಹಗ್ಗವನ್ನು ಹರಿದು ಈ ಮಾಂಗಲ್ಯವನ್ನು ನನ್ನ ಕೊರಳಿಗೆ ಕಟ್ಟು. ಬಾ ಗಜೇಂದ್ರ, ಬಾ. ಜೈ ಬಜರಂಗಬಲಿ, ಜೈ ಬಜರಂಗಬಲಿ. ಹೇ ಗಜೇಂದ್ರ, ನಿಲ್ಲಿಸು ನಿನ್ನ ಆರಭಟವನ್ನು. ಲೇ ಗೌಡ, ಮುಂದೆ ಬರಬೇಡ. ಮುಂದೆ ಬಂದಿದ್ದಾದರೆ ನಿನ್ನ ರುಂಡ ಹಾರೋದು ಖಂಡಿತ. ನಿನ್ನ ತಂಗಿಗೆ ಮಾಂಗಲ್ಯ ಭಾಗ್ಯ ಕೊಟ್ಟಿದ್ದು ಆಯ್ತು, ಅದೇನು ಮಾಡಿಕೊಂತ ಮಾಡಿಕೊ, ನಾನು ನೋಡೇ ಬಿಡುತ್ತೇನೆ. ಲೇ ನೀಚ ಕುಲದಲ್ಲಿ ಜನ್ಮ ತಾಳಿದ ನಂಜೇಗೌಡ, ಇಲ್ಲಿವರೆಗೆ ಮಾತ್ರ ನಿನ್ನ ಹವ, ಇನ್ನ ಮೇಲೆ ನಂದೇ ಹವ. ಬರುತ್ತೇನೆ. ನನಗೆ ಅವನ ಇಲ್ಲಿಂದ ಬಿಟ್ಟಿದ್ದೆ ತಪ್ಪಾಯಿತು. ನನಗೆ ಆರ್ಡರ್ ಮಾಡಿದರೆ ಇಷ್ಟೊತ್ತಿಗೆ ನಾನು ರುಂಡ ಕಡಿದು ಬೀಸಾಕಿ ಬಿಡ್ತಿದ್ದೆ. ಸಮಾಧಾನ ತೆಗೆದುಕೋ ಮಾರಿಗುಡಿ, ಸಮಾಧಾನ ತೆಗೆದುಕೋ. ಈ ಸಿಂಹದ ಮುಂದೆ ಸಮರ ಸಾಧಿಸಿ ಶೇಡು ತೀರಿಸಿಕೊಳ್ಳಲು ಬಂದರೆ ಸುಮ್ಮನೆ ಬಿಡುತ್ತಾನೆಂದು ತಿಳಿದುಕೊಂಡಿರುವನು. ಅವನಿಗೊಂದು ಗತಿ ಕಾಣಿಸದೆ. ನನ್ನ ಹೆಸರು ನರವ್ಯಾಘ್ರ ನಂಜೇಗೌಡನಿ ಅಲ್ಲ. ನಿಮಗೆ ಹೆಂಗ ತಿಳಿತೆ ಹಂಗ ಮಾಡ್ರಿ, ನಂದು ಸ್ವಲ್ಪ ಕೆಲಸ ಐತಿ, ನಾನು ಹೋಗಿ ಬರುತ್ತೇನೆ. ನೋಡ್ರಿ, ನಡೆಯಿರಿ. ಎಲ್ಲರೂ ಹೋದ್ರು ನಾವು ಸಹ ಒಳಗಡೆ ಹೋಗೋಣ, ನಡೆಯಿರಿ. ನಡೀರಿ ಗೋಡೆ, ನಾವು ಕೂಡ ಹೊಸ ಜೀವನಕ್ಕೆ ಕಾಲಿಡೋಣ. ಬೆಂಕಿ ಹಚ್ಚು ನಿನ್ನ ಹೊಸ ಜೀವನಕ್ಕೆ. ನಿನ್ನ ಆಸ್ತಿಗೆ ಆಸೆ ಮಾಡಿ ನನ್ನ ಆಸ್ತಿ ಕೂಡ ನನ್ನ ತಂಗಿ ಕೂಡ ಹೊರಟು ಹೋಯಿತು. ಅಂದ ಮೇಲೆ ನಿನ್ನ ದೋಸ್ತಿ ನನಗೆ ಬೇಕಾಗಿಲ್ಲ. ಗೌಡ್ರಿ, ಮೊದಲು ಹೊರಟು ಹೋಗೋ ಇಲ್ಲಿಂದ. ಗೌಡ್ರೆ, ಏನ್ ಮಾತಾಡ್ತಿದ್ದೀರ ನೀವು? ದಯವಿಟ್ಟು ಈ ರೀತಿ ಹೇಳ್ಬೇಡಿ. ನೀವು ನಿಮ್ಮನ್ನ ಬಿಟ್ಟು ನಾನು ಎಲ್ಲಿಗೆ ಹೋಗ್ಲಿ? ನಿನ್ನೆ ನಂಬಿ ನಮ್ಮ ಮನೆ ಬಿಟ್ಟು ಬಂದಿರುವೆ ನಾನು. ನನ್ನನ್ನು ದಯವಿಟ್ಟು ಇಲ್ಲಿಂದ ಹೊರಗೆ ಹಾಕ್ಬೇಡಿ ಗೌಡ್ರೆ. ನಿನ್ನಂತ ನೀತಿಗೆಟ್ಟವಳನ್ನು ನನ್ನ ಮನೆಯಲ್ಲಿ ಇಟ್ಟುಕೋದಿಲ್ಲ. ಅಯ್ಯೋ ದೇವರೇ, ದೇವರಂತ ಗಂಡನಿಗೆ ಮೋಸ ಮಾಡಿ ಈ ಮೀಂಡನ ಸುಖ ಬಯಸಲು ಬಂದ ನನಗೆ ಸರಿಯಾದ ಶಿಕ್ಷಣ ಆಯಿತು. ಇವಳನ್ನು ನಂಬಿ ಬಂದ ನಾನು ಒಬ್ಬ ಸೂಳೆಯಾಗಿ ಬಿಟ್ಟೆ. ದಯವಿಟ್ಟು ಗೌಡ್ರೆ, ನಿಮಗೆ ಕೈ ಮುದು ಬೇಡ್ಕೋತೀರಿ, ನನ್ನನ್ನು ಇಲ್ಲೇ ಇಟ್ಟುಕೊಳ್ಳಿ. ನೀವು ನಾನೀಗ ಆದಿ ಬಿಟ್ಟ ನಿನ್ನಂತ
ಮಾಣಿಗೆಟ್ಟಳನ್ನು ನನ್ನ ಮನೆಯಲ್ಲಿ ಸ್ಥಾನವಿಲ್ಲ. ಮೊದಲು ಹೊರಟು ಹೋಗುವ ಇಲ್ಲಿಂದ. ಗೌಡ್ರೆ, ದಯವಿಟ್ಟು ಈ ರೀತಿ ಮಾತನಾಡಬೇಡಿ. ನೀವು ಗಂಡನ ದೇವರೆಂದು ನಂಬಿ ಬಂದರೆ ಈ ರೀತಿ ಮಿಂಡನಿಸಿಕೊ ಬಯಸಲು ಬಂದ ನನಗೆ ಸರಿಯಾದ ಶಿಕ್ಷಣ ಆಯಿತು. ಈಗ ನಾನು ಎಲ್ಲಿಗೆ ಹೋಗಲಿ, ಏನು ಮಾಡಲಿ ನಾನು? ಹೋಗು ಎಣ್ಣೆ ಹೋಗು. ನಿನಗೇನು ತಿಳಿಯಬೇಕು ಈ ಗೌಡನ ಕುತಂತ್ರವನ್ನು? ಹೇಗಾದರೂ ಮಾಡಿ ನನ್ನ ತಂಗಿಯನ್ನು ಕರೆದು ತಂದು ನನ್ನ ಸರ್ವ ಆಸ್ತಿ ನಾನು ದಕ್ಕಿಸಿಕೊಳ್ಳದಿದ್ದರೆ ನನ್ನ ಹೆಸರು ನರಹಂತಕ ನಂಜೇಗೌಡನೇ ಅಲ್ಲ.